ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಶ್ರೀ ಭೈರವೇಶ್ವರ ಸ್ವಾಮಿ ದೇವಾಲಯ ಸಮೀಪ ರೈತ ಸಂಘದ ನೇತೃತ್ವದಲ್ಲಿ ರೈತ ಮುಖಂಡರ ಸಭೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಎಚ್.ಎನ್. ಗೋವಿಂದ ರೆಡ್ಡಿ ಅವರು, ಸುಮಾರು 4-5 ವರ್ಷಗಳಿಂದ ರೈತರು ತಮ್ಮ ತರಕಾರಿ ಬೆಳೆಗಳನ್ನು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಮಧ್ಯಾಹ್ನದ ವೇಳೆ ನಿಗದಿ ಮಾಡಲಾಗಿದೆ. ಇದರಿಂದ ರೈತರು ಸಮರ್ಪಕ ಮಾರಾಟ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದರೆ ಈ ಹಿಂದೆ ಮುಂಜಾನೆ 6 ಗಂಟೆ ಸಮಯದಲ್ಲಿ ಬೆಳೆಗಳನ್ನು ಮಾರಾಟ ಮಾಡಿಕೊಂಡು ನಂತರ ತಮ್ಮ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ಹಿಂತಿರುಗಲು ಸಹಕಾರಿಯಾಗಿತ್ತು. ಆದರೆ ಈಗಿನ ನಿಯಮಗಳಂತೆ ಬೆಳೆಗಳನ್ನು ಕಟಾವು ಮಾಡಿ ಮಾರುಕಟ್ಟೆಗೆ ತರಲಾಗುತ್ತಿಲ್ಲ. ಹಾಗಾಗಿ ದಿನಪೂರ್ತಿ ಮಾರುಕಟ್ಟೆಯಲ್ಲಿಯೇ ಕಳೆಯುವಂತಾಗಿದೆ ಎಂದರು. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೆಲ ದಳ್ಳಾಳಿಗಳು ರೈತರಿಂದ ನಿಯಮ ಬಾಹಿರವಾಗಿ ಹೆಚ್ಚಿನ ಕಮಿಷನ್ ಪಡೆಯಲಾಗುತ್ತಿದೆ ಎಂಬ ಆರೋಪಗಳಿವೆ. ಇಂತಹ ಕಮಿಷನ್ ದಂಧೆಗೆ ಕಡಿವಾಣ ಹಾಕಬೇಕು. ಮಾರುಕಟ್ಟೆಯಲ್ಲಿ ರೈತರಿಂದ ಕಮಿಷನ್ ಪಡೆಯಬಾರದೆಂಬ ಆದೇಶವಿದ್ದರೂ ಕಮಿಷನ್ ಪಡೆಯಲಾಗುತ್ತಿದೆ. ಹಾಗಾಗಿ ಈ ಬಗ್ಗೆ ರೈತರಿಗೆ ನಮ್ಮ ಸಂಘದಿಂದ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಮಾರುಕಟ್ಟೆಗೆ ರಾತ್ರಿ ವೇಳೆ ಬರುವ ರೈತರು ವಿಶ್ರಮಿಸಲು ರೈತ ಭವನವಿಲ್ಲ, ಶೌಚಾಲಯ, ಕುಡಿಯುವ ನೀರು ಮತ್ತಿತರ ಸೌಲಭ್ಯಗಳಿಲ್ಲದೆ ಪರದಾಡುವಂತಾಗಿದೆ. ಅವುಗಳನ್ನು ತುರ್ತಾಗಿ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಇವತ್ತು ರೈತರ ಬೇಡಿಕೆ ಅಂದರೆ ಬಾಗೇಪಲ್ಲಿ ತಾಲೂಕಿನ ಹಲವಾರು ವರ್ಷಗಳಿಂದ ರೈತರು ಬೆಳೆದ ಒಂದು ತರಕಾರಿ ಬೆಲೆಯನ್ನು ಬೆಳಗಿನ ಜಾವ 6 ಗಂಟೆಗೆ ಮಾರುಕಟ್ಟೆಯಲ್ಲಿ ವಹಿವಾಟು ನಡೀತಾ ಇತ್ತು. ಕಾರಣಾಂತರಗಳಿಂದ ಒಂದು 4-5 ವರ್ಷಗಳಿಂದ ಮಧ್ಯಾಹ್ನ 2 ಗಂಟೆಗೆ ನಡೀತಾ ಇದೆ. ಆದ್ದರಿಂದ ರೈತರಿಗೆ ತುಂಬ ತೊಂದರೆಯಾಗಿದೆ ಅಂತೇಳಿ ರೈತರು ನಮ್ಮ ಸಂಘಟನೆ ಮುಖಾಂತರ ಹಲವಾರು ರೈತರು ನಾವು ಬಂದು ಇವತ್ತು ಇಲ್ಲಿ ಬೆಳಗಿನ ಜಾವ ನಡೆಸಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ರೈತರು ಬೆಳೆದಂಥ ಫಸಲನ್ನು ಬೆಳಗಿನ ಜಾವ 6 ಗಂಟೆಗೆ ಬೆಳೆದು ತಂದು ಅದನ್ನು ಮಾರುಕಟ್ಟೆಯಲ್ಲಿ ವಹಿವಾಟು ಮಾಡಿದ್ರೆ ಸೂಕ್ಷ್ಮವಾಗಿರುತ್ತದೆ. ಆದಷ್ಟು ಬೇಗ ಎಲ್ಲ ಫಸಲನ್ನು ಮಾರಾಟ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಮತ್ತೆ ಅವರು ಆಳುಗಳ ಜೊತೆಯಲ್ಲಿ ರೈತರು ವ್ಯವಸಾಯದ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲವಾಗುತ್ತದೆ. ಅದೇ ರೀತಿಯಾಗಿ ರೈತರಿಗೆ ಎಪಿಎಂಸಿ ಮಾರುಕಟ್ಟೆ ಇವರು ಕೊಡುವ ಒಂದು ಚೀಟಿಯನ್ನು ಸರ್ಕಾರದ ಏನು ನಿಬಂಧನೆಗಳಿದೆಯೋ ಅದೇ ರೀತಿಯ ಕೊಡಬೇಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇದನ್ನು ಮನಗೊಂಡು ಪ್ರತಿಯೊಬ್ಬ ರೈತರಿಂದ ಯಾವುದೇ ರೀತಿಯಲ್ಲಿ ಇದು ತಗೋಬಾರ್ದು. ಏನಿದ್ರು ಸರ್ಕಾರದಿಂದ ಅವರಿದು ಮಾಡ್ಕೋಬೇಕು ಹೊರತು ರೈತರಿಂದ ಯಾವುದೇ ರೀತಿಯಲ್ಲಿ ಅವರು ಕಮಿಷನ್ ತೆಗಿಬಾರ್ದು ಅಂತ ಸರ್ಕಾರ ಆದೇಶ ಇದ್ದರೂ ರೈತರಿಗೆ ಗೊತ್ತಿಲ್ಲದೇನೆ ರೈತರು ಮೋಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ಅರಿತುಕೊಂಡು ರೈತರ ಪರವಾಗಿ ನಿಂತು ಯಾವುದೇ ರೀತಿಯಲ್ಲಿ ಕಮಿಷನ್ ತೆಗೆದುಕೊಳ್ಳದೇ ಮುಂದಿನ ದಿನಗಳಲ್ಲಿ ರೈತರಿಗೆ ಅರಿವು ಮೂಡಿಸುತ್ತದೆ. ಈಗ ರೈತರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಒಂದು ಏನು ಆದೇಶ ಇದೆ, ಏನು ನಿಯಮ ನಿಬಂಧನೆಗಳಿದೆ ಅದನ್ನು ಎಲ್ಲರಿಗೂ ತಿಳಿಸುತ್ತಾ ಮುಂದೆ ಯಾವುದೇ ರೈತರಿಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗಬೇಕು ಅದನ್ನು ದೊರೆಯುವುದಂತೆ ಮಾಡುತ್ತೇವೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಯಾವ್ಯಾವ ಅನುಕೂಲಗಳು ಸಿಗುತ್ತೋ ಅವನ್ನು ದೊರಕುವಂತೆ ಮಾಡುತ್ತೇವೆ ನಾವು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.